ನಮಸ್ಕಾರ, ನಾನು ಶೇಷ. ನೀವು ನೋಡ್ತಾ ಇದ್ದೀರಾ JBM ಟಿವಿ. ತಮಗೆಲ್ಲರಿಗೂ ಸ್ವಾಗತ. ತಾನು ಉಣದ ಪರರಿಗಿಕ್ಕದ ಅನ್ನವೇತಕ್ಕೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ಏತಕ್ಕೆ ಅನ್ನುವಂಥ ಒಂದು ಶಿವ ಆರಾಧನೆಯ ಒಂದು ಭಕ್ತಿಯ ಪ್ರತೀಕವಾದಂತಹ ಒಂದು ಪದ್ಯ. ಆದರೆ ಈಗ ನಾವು ಶಿವನ ಪ್ರತಿಷ್ಠೆಯ ಒಂದು ಅಂಗವಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಮಹಾಶಿವರಾತ್ರಿಯ ಅಂಗವಾಗಿ ನಡೆಸತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಮದುರ್ಗದ ಪೂಜ್ಯ ಗಣ್ಯ ಹಾಗೂ ಪ್ರಚಲಿತ ಎಲ್ಲರಿಗೂ ಮನೆ ಮಾತಾದಂತಹ ಪೂಜ್ಯರಿಗೆ ಈ ಕಾರ್ಯಕ್ರಮದಲ್ಲಿ ಆಮಂತ್ರಿಸುತ್ತಿದ್ದೇನೆ. ಪೂಜ್ಯ ಶಾಂತವೀರ್ ಮಹಾಸ್ವಾಮಿಗಳು, ಶಿವಮೂರ್ತೇಶ್ವರ ವಿರಕ್ತಮಠ, ರಾಮದುರ್ಗ, ಹೊಸಮಠ ಸೌದತ್ತಿ, ರಾಮದುರ್ಗ. ಗುರುವೇ, ತಮಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತಿಸ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಮಹಾಶಿವರಾತ್ರಿಯ ಅಂಗವಾಗಿ ತಾವು ಅನೇಕ ಕಾರ್ಯಕ್ರಮಗಳನ್ನು ವೀಕ್ಷಿಸಬಹುದು. ನಮ್ಮ ರಾಮದುರ್ಗದಲ್ಲಿಯೇ ಶಿವನ ಮೂರ್ತಿಯ ಪ್ರತಿಷ್ಠಾಪನೆ ಆದ ನಂತರ ಮಹಾಶಿವರಾತ್ರಿಯ ಒಂದು ವಿಶೇಷ ಪೂಜಾ ಪುನಸ್ಕಾರದೊಂದಿಗೆ ಕಾರ್ಯಕ್ರಮ ಕೂಡ ನಡೀತಾ ಇರ್ತದೆ. ಆದರೆ ಈ ಕಾರ್ಯಕ್ರಮಗಳನ್ನು ನಾವು ಹಬ್ಬದ ದಿನಗಳಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಆದರೆ ಇದರ ಮೂಲ ಉದ್ದೇಶ ಏನು, ಇದರ ಹಿನ್ನೆಲೆ ಏನು, ಯಾಕೆ ನಾವು ಆಚರಣೆ ಮಾಡಬೇಕು, ಅದನ್ನು ತಿಳಿದುಕೊಂಡು ಮಾಡಿದರೆ ಇನ್ನೂ ಸೂಕ್ತ ಅನ್ನುವಂಥ ಒಂದು ವಿಚಾರ. ಆ ವಿಚಾರವಾಗಿ ತಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ, ಪ್ರಪ್ರಥಮವಾಗಿ ಮಹಾಶಿವರಾತ್ರಿ ಪ್ರಾರಂಭ, ಇದರ ಬಗ್ಗೆ ತಮ್ಮ ಅನಿಸಿಕೆ. ಬಸವಣ್ಣನ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ನನಗೆ ಪರಮ ಬಂಧು ಬಳಗ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣಯ್ಯ. ಶಿವ ಶಿವ ಎಂದರ ಸಿಡಿಲೆಲ್ಲ ಬಯಲಾಗಿ, ಕಲ್ಲು ಬಂದೊರಗಿ ಕಡೆಗಾಗಿ, ಕಲ್ಲು ಬಂದೊರಗಿ ಕಡೆಗಾಗಿ ಎಲೆ ಮನವೇ, ಶಿವನೆಂಬ ಶಬ್ದವ ಬಿಡಬ್ಯಾಡ, ಶಿವನೆಂಬ ಶಬ್ದವ ಬಿಡಬ್ಯಾಡ. ಮರಣ ಕರುಣೆ ಬಂದರೆ ಕಾಯೋ, ಮರಣ ಬಂದರೆ ಒಯ್ಯೋ, ಕರುಣೆ ಬಂದರೆ ಕಾಯೋ, ಮರಣ ಬಂದರೆ ಒಯ್ಯೋ. ಕರುಣಿ ಕಲ್ಯಾಣಿ ಬಸವಣ್ಣ, ಕರುಣಿ ಕಲ್ಯಾಣಿ ಬಸವಣ್ಣ ನೀಯನ್ನ, ಕಡೆತನಕ್ಕೆ ಕಾಯೋ ಅಭಿಮಾನ, ಕಡೆತನಕ್ಕೆ ಕಾಯೋ ಅಭಿಮಾನ. ಬಸವ ಬಸವ ಎಂದರೆ ದೆಸೆಗಿಟ್ಟು ಹೋಗುವುದು, ಬಸವ ಬಸವ ಎಂದರೆ ದಸೆಗೆಟ್ಟು ಹೋಗುವುದು. ಸಕಲ ದುರ್ಗುಣಗಳು ಬಸವನೆಂಬ ಪದದಲ್ಲಿ ಅಡಕವಾಗಿವವೇ ಶರಣಾರ್ಥಿ, ಅಡಕವಾಗಿವವೇ ಶರಣಾರ್ಥಿ. ಸ್ವಾಂ ಸರ್ವಂ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನದ ಬಸವಾದಿ ಶರಣರನ್ನ ಸ್ಮರಣೆ ಮಾಡ್ತಾ, ಪರಮ ಗುರು ಪರಮಾರಾಧ್ಯರಾಗಿರುವಂತಹ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳನ್ನ, ಸಕಲ ಸಂತ ಶರಣ ಮಹಾಂತರನ್ನ ಸ್ಮರಣೆ ಮಾಡ್ತಾ, ಇವತ್ತು ಶಿವರಾತ್ರಿ. ಶಿವರಾತ್ರಿ ಅಂದ್ರೆ ಶಿವನನ್ನ ಆರಾಧನೆ ಮಾಡೋದು. ಶಿವನನ್ನ ಆರಾಧನೆ ಮಾಡುವುದಂದ್ರ ಸೃಷ್ಟಿಕರ್ತ. ಈ ಸೃಷ್ಟಿಕರ್ತ ಬ್ರಹ್ಮ, ಮಹೇಶ್ವರ, ವಿಷ್ಣು ಮಹೇಶ್ವರ, ಇವರು ಸೃಷ್ಟಿಕರ್ತರು, ಜಗತ್ತಿಗೆ ಕಾರಣೀಕರ್ತರಾಗಿರ್ತಕ್ಕಂಥವ್ರು. ಆ ಸೃಷ್ಟಿಕರ್ತನಾಗಿರುವಂತಹ ಭಗವಂತನನ್ನ ಸ್ಮರಣೆ ಮಾಡುವುದು ಮನುಷ್ಯನ ಕರ್ತವ್ಯ. ಹೇಗಂದ್ರ, ಈಗ ತಂದೆ ನಮಗ ಜನ್ಮ ಕೊಟ್ಟಿರ್ತಕ್ಕಂಥವನು ಒಬ್ಬ ತಂದೆ, ತಂದೆ ತಾಯಿ ಉದರದಲ್ಲಿ ಬಂದಿರತಕ್ಕಂಥವ್ರು ನಾವೆಲ್ಲ
ಅವರ ಪುಣ್ಯ ಗರ್ಭದಿಂದ ಈ ನಾಡಿಗೆ ಬಂದಿದ್ದೇವೆ, ಈ ಭೂಮಿಗೆ ಬಂದಿದ್ದೇವೆ. ಬಂದ ನಂತರ ಆ ತಂದೆ ತಾಯಿಗಳ ಋಣವನ್ನ, ತಂದೆ ತಾಯಿಗಳ ಒಂದು ಉಪಕಾರ ಸ್ಮರಣೆಯನ್ನ, ತಂದೆ ತಾಯಿಗಳಿಗೆ ಭಕ್ತಿವಂತನಾಗಿ ವಿಧೇಯನಾಗಿ ನಡೆದುಕೊಳ್ಳುವಂತಹದ್ದು ಆ ಮಗನ ಕರ್ತವ್ಯ. ಆ ರೀತಿಯಾಗಿ ಸೃಷ್ಟಿಕರ್ತರಾಗಿರ್ತಕ್ಕಂಥ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲ ಇದಾರಲ್ಲ, ಈ ಭೂಮಿಯನ್ನ ಸೃಷ್ಟಿ ಮಾಡೋದ್ರ ಜೊತೆಗೆ ಈ ಭೂಮಿಯಲ್ಲಿ ನಾವಷ್ಟೇ ಇದ್ರೆ ಸಾಲದು, ಪಶು ಪಕ್ಷಿ ಪ್ರಾಣಿಗಳು ಅಷ್ಟೇ ಇದ್ರೆ ಸಾಲದು, ಜಗತ್ತಿನಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡಬೇಕು ಅಂತೇಳಿ ಆ ಸೃಷ್ಟಿಕರ್ತ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ. ತಂದೆ ತಾಯಿಗಳ ಉದರದಿಂದ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ. ಆ ಕರ್ತನಿಗೆ ಕೃತಜ್ಞೆಯನ್ನ ಸಲ್ಲಿಸುವಂತಹದ್ದು ನಮ್ಮ ಕರ್ತವ್ಯ. ಅಂದ್ರೆ ಈಗ ನಾದಪ್ರಿಯ ಶಿವನಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನಂಬರು ವೇದಪ್ರಿಯ ಶಿವನಲ್ಲಯ್ಯವ. ನಾದವ ಮಾಡಿದ ರಾವಣನಿಗೆ ಆಯುಷ್ಯವಾಯಿತು, ವೇದವ ನೋದಿದ ಬ್ರಹ್ಮನಿಗೆ ಶಿರ ಹೋಗಿತ್ತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂಥದ್ದು ಒಂದು ಚಿನ್ ಬರ್ತದೆ. ಇಲ್ಲಿ ಪರಮಾತ್ಮ ಆ ಶಿವ ಒಲಿಯುವುದು ಎದಕ್ಕಂತಂದ್ರ ಭಕ್ತಿಗೆ. ನಮ್ಮ ಆಡಂಬರ, ನಮ್ಮ ಶ್ರೀಮಂತಿಕೆ, ನಮ್ಮ ವೈಭವ, ನಮ್ಮ ಸ್ವಾರ್ಥ ಮನೋಭಾವನೆ ಇಟ್ಕೊಂಡು ಏನೇನೋ ಮಾಡ್ತೇವೆ, ಆ ಒಂದು ಆಡಂಬರ ಪೂಜೆಗೆ ಶಿವನು ಒಲಿಯುವುದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರಲ್ಲ ಅವರೇ ತಮ್ಮದೇ ಇರತಕ್ಕಂಥ ವಚನದಲ್ಲಿ. ನಾದಪ್ರಿಯನೆಂಬರು ನಾದಪ್ರಿಯನಿಲ್ಲ, ಬಹಳಷ್ಟು ವಚನಗಳನ್ನು ಕಲಿತು, ಬಹಳಷ್ಟು ಪದಪದ್ಯಗಳನ್ನು ಕಲಿತು, ಲಯಬದ್ಧವಾಗಿ ಶಾಸ್ತ್ರಬದ್ಧವಾಗಿ ನಾವು ಪದವನ್ನ ಹಾಡ್ತೇವು, ಹಾಡಿ ಆ ಪರಮಾತ್ಮನನ್ನ ಒಲಿಸ್ಕೋತೀವಿ ಅಂತಂದ್ರ ಅದಕ್ಕ ಅವ್ ನಾದಪ್ರಿಯನೆಂಬರು ನಾದಪ್ರಿಯನೆಲ್ಲ, ಅದಕ್ಕೂ ಒಲಿಯುವುದಿಲ್ಲ ಅಂತ ಪರಮಾತ್ಮ. ವೇದಪ್ರಿಯನೆಂಬರು ವೇದಪ್ರಿಯನೂ ಅಲ್ಲ, ವೇದಗಳನ್ನ ಅಭ್ಯಾಸ ಮಾಡಿ ಯಜುರ್ವೇದ, ಋಗ್ವೇದ, ಅಥರ್ವ ವೇದ ಈ ವೇದಗಳನ್ನ ನಾವು ಅಭ್ಯಾಸ ಮಾಡಿ ಸ್ವತಃ ಪರಮಾತ್ಮನನ್ನ ನಾನು ಪ್ರತ್ಯಕ್ಷ ಮಾಡ್ಕೋತೀನಿ ಅಂತಂದ್ರ ಅದಕ್ಕೂ ಕೂಡ ಒಲಿಯುವುದಿಲ್ಲ ಅಂತ ಪರಮಾತ್ಮ. ವೇದಪ್ರಿಯನ ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಇವು ನಾದಕ್ಕೂ ಒಲಿಯುವುದಿಲ್ಲ ಪರಮಾತ್ಮ. ವೇದಗಳನ್ನ ಘೋಷಣೆ ಮಾಡಿದ್ರೂ ಒಲಿಯುವುದಿಲ್ಲ, ಅದಕ್ಕೆ ಕೊನೆಗೆ ಎದಕ್ಕೆ ಒಲಿತಾನ ಅಂತಂದ್ರೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಮನುಷ್ಯನಲ್ಲಿ ಭಕ್ತಿ ಅನ್ನುವಂತಹದ್ದು ಒಡೆಮೂಡಿದಾಗ ಎಲ್ಲ ಆಚರಣೆಗಳು, ನಂಬಿಕೆ, ವಿಶ್ವಾಸ ಇವೆಲ್ಲವೂ ಬರ್ತಾವ. ಆ ನಂಬಿಕೆ ವಿಶ್ವಾಸ ಇರಬೇಕಾದ್ರೆ ಮೊದಲೇ ನಮ್ಮದು ಏನಾಗಿರ್ಬೇಕಂತ ನಮ್ಮಲ್ಲಿರ್ತಕ್ಕಂಥ ಒಂದು ಭಾವನೆ ಪರಿಶುದ್ಧವಾಗಿರಬೇಕು. ನಮ್ಮಲ್ಲಿರ್ತಕ್ಕಂಥ ಭಾವನೆ ಅದು ಪರಿಪಕ್ವವಾಗಬೇಕು. ಅಂದಾಗ ಆಚರಣೆಗಳು ನಾವು ಮಾಡ್ಲಿಕ್ಕೆ ಸಾಧ್ಯವಿದೆ. ಅದಕ್ಕೆ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಒಂದು ಶಿವರಾತ್ರಿ ಹಬ್ಬ. ಶಿವರಾತ್ರಿ ಶಿವನನ್ನ ಆರಾಧನೆ ಮಾಡೋದು. ಶಿವ ಒಂದು ಅವನು ಯಾವಾಗಲೂ ಪರ್ವತದಲ್ಲಿ ಅವನು ಕಣ್ಣು ಮುಚ್ಚಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಆರಾಧನೆ ತಪಸ್ಸನ್ನು ಮಾಡ್ತಿರ್ತಾನಂತ. ಯಾವಾಗ ವಿಶೇಷವಾಗಿ ಶಿವರಾತ್ರಿಗೆ ಒತ್ತು ಕೊಟ್ಟಿದ್ದಾರೆ ನಮ್ಮ ಹಿರಿಯರು, ನಮ್ಮ ಶರಣರು ಈ ಶಿವರಾತ್ರಿಗೆ ಒತ್ತು ಕೊಟ್ಟಿದ್ದಾರೆ. ಯಾಕಂತಂದ್ರೆ ಇವತ್ತು ಶಿವರಾತ್ರಿ ದಿವಸ ಶಿವನು ಪರಮಾತ್ಮನ ಏಕಾಕರಣನಾಗಿ ಜಗತ್ತಿನ ಕಲ್ಯಾಣಕ್ಕೋಸ್ಕರ ತಪಸ್ಸು ಮಾಡ್ತಿರ್ತಾನಂತ. ಅಂತಹ ಒಂದು ಪರಮಾತ್ಮನ ಒಂದು ಇರುವಿಕೆಯನ್ನ ನಾವು ತಿಳಿದುಕೊಳ್ಳೋಸ್ಕರವಾಗಿ ಅವನನ್ನ ಧ್ಯಾನ ಮಾಡ್ಬೇಕು, ಅವನನ್ನ ಆರಾಧನೆ ಮಾಡ್ಬೇಕು ಅನ್ನುವಂತಹ ಉದ್ದೇಶದಿಂದ ನಾವೆಲ್ಲ ಶಿವರಾತ್ರಿಯನ್ನ ಆಚರಣೆ ಮಾಡೋದು. ಯಾಕಂದ್ರೆ ಪ್ರೇಮಿಸಿದ್ರೆ, ಯಾಕಂದ್ರೆ ಶಿವರಾತ್ರಿ ನಾವು ಮಹಾಶಿವರಾತ್ರಿ ಅನ್ನುವಂಥ ಪದಕ್ಕೆ ಎಷ್ಟೊಂದು ಅರ್ಥ ಇದೆ ಅನ್ನುವಂಥದ್ದು ಏನೈತಿ ಈಗ ನಾವು ಅರ್ಥ ಪೂಜ್ಯರಿಂದ ತಿಳ್ಕೊಂಡಾಗ ಮಾತ್ರ ನಮಗೆ ಇದು ಅರ್ಥ ಆಯ್ತು. ಯಾಕಂತಂದ್ರೆ ಶಿವನ ಆರಾಧನೆಯೇ ಶಿವರಾತ್ರಿಯ ಮೂಲ ಪ್ರಾರಂಭ ಅಂತ ಹೇಳ. ಯಾಕಂದ್ರೆ ನಾ ಕೇಳಿದ ಪ್ರಶ್ನೆ ಏನೈತಿ, ಶಿವರಾತ್ರಿಯ ಪ್ರಾರಂಭ ಅಂತಂದ್ರೆ ಶಿವನ ಆರಾಧನೆಯಿಂದ ಪ್ರಾರಂಭವಾದಂತಹದ್ದೇ ಶಿವರಾತ್ರಿ ಅನ್ನುವಂಥದ್ದು. ಅಂದ್ರೆ ಎಷ್ಟು ವಿಸ್ತಾರವಾಗಿ ಅದರ ಮೂರು ಉದ್ದೇಶ ಏನು ಅನ್ನುವಂಥದ್ದು ಹೇಳಿದ್ರು. ಆದ್ರೆ ಈಗ ದ್ವಿತೀಯ ಪ್ರಶ್ನೆ ಏನು ಅದರ ಬಗ್ಗೆ ತಿಳ್ಕೊಬೇಕಂತಂದ್ರೆ ಮಹಾಶಿವರಾತ್ರಿ ಆಚರಣೆ. ಮಹಾಶಿವರಾತ್ರಿ ಆಚರಣೆ ಅನ್ನುವಂಥದ್ದು ಅದು ಏನಿದೆ ಅಂತಂದ್ರ ಆಚರಣೆ ಮಾಡುವುದು ಅಂತಂದ್ರೆ ಅದರ ಜೊತೆಗೆ ಈ ವ್ಯವಸ್ಥೆಗಳಿರ್ತಾವ. ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಪತ್ರೆ ಹೂವ, ಆಮೇಲೆ ಉದಿನ ಕಡ್ಡಿ, ಕರ್ಪೂರ, ತೆಂಗಿನಕಾಯಿ, ಆಮೇಲೆ ಇವೆಲ್ಲವೂ ಕೂಡ ತೆಗೆದು ಭಸ್ಮ ಮತ್ತು ಕುಂಕುಮ ಇವನ್ನೆಲ್ಲವೂ ಕೂಡ ಕೂಡಿಕೊಂಡು ಮಾಡಿದಾಗ ಅದಕ್ಕೆ ಪೂಜೆ ಅನಿಸ್ಕೊಳ್ತಾರೆ.
ಬರೇ ಹಾಗೆ ನಾವು ಪೂಜೆ ಮಾಡ್ತೇವೆ ಅಂತ ಹೇಳಿ ಒಂದು ಫೋಟೋ ಇಟ್ಟು ಅದ್ರ ಮೇಲೆ ಧ್ಯಾನ ಮಾಡ್ಕೊಂತ ಕುಂತ್ರೆ ಅದು ಒಂದು ರೀತಿ ಪೂಜೆ ಪೂಜೆ ಅದು ಬೇರೆ. ಅದು ಅದರ ಆರಾಧನೆ ಅನಿಸ್ಕೊಳ್ಳೋದು, ಆರಾಧನೆ ಮಾಡೋದಂತನ ನಮ್ಮ ದೈವವನ್ನ ಭಕ್ತಿಯಿಂದ ಸಕಲ ಅದಕ್ಕೆ ಸಕಲ ಷೋಡೋಪಚಾರಗಳಂತ ಷೋಡಶೋಪಚಾರಗಳಂತ ಅಂತಂದ್ರೆ ಷೋಡಶೋಪಚಾರಗಳಿಂದ ಪರಮಾತ್ಮನ ಸೇವನ ಪೂಜೆ ಮಾಡಬೇಕು. ಆ ಷೋಡಶೋಪಚಾರಗಳನ್ನ ಪೂಜೆ ಮಾಡಿದ್ರೆ ಅದಕ್ಕೊಂದು ಒಂದು ಮೆರಗು ಬರ್ತೈತಿ. ಅದಕ್ಕೆ ಆ ಒಂದು ಉದ್ದೇಶದಿಂದ ಇವತ್ತ ಉಪವಾಸ, ಇವತ್ತು ಶಿವರಾತ್ರಿ ದಿವಸ ಉಪವಾಸ ಅಂತ ಮಾಡ್ತಾರ. ಉಪವಾಸ ಅಂತ ಮಾಡೋದು ಅಂತಂದ್ರ ಊಟ ಬಿಟ್ಟು ಒಂದೇ ಹೊತ್ತಿನಲ್ಲಿ ನಾವು ಊಟ ಮಾಡೋದು, ಆಮೇಲೆ ಹಣ್ಣು ದ್ರಾಕ್ಷಿ ಹಣ್ಣು ಖರ್ಜೂರವನ್ನೆಲ್ಲ ತಿಂದ್ಕೊಂಡು ಇರುವುದು ಉಪವಾಸ ಅಲ್ಲ. ಉಪವಾಸ, ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರೋದು. ಪರಮಾತ್ಮನ ಸಮೀಪ ನಾವು ಇರೋದಕ್ಕೆ ಉಪವಾಸ ಅಂತ. ಎಷ್ಟೊಂದು ಅಲ್ಲ ಇದು ಅರ್ಥ ನೋಡಿ, ಇಷ್ಟು ಗೊತ್ತಿರಲಿಲ್ಲ. ಯಾಕೆ ಉಪವಾಸದ ಮೂಲ ಅರ್ಥ ಏನಂತಂದ್ರ ಸಮೀಪದಲ್ಲಿ ಪರಮಾತ್ಮನಿಗೆ ಸಮೀಪವಾಗಿ ಇರ್ಬೇಕಾದಂತದ್ದೇ ಉಪವಾಸ. ಉಪವಾಸ ಅದಕ್ಕ ಉಪವಾಸ ನಮ್ಮಲ್ಲಿರ್ತಕ್ಕಂಥ ಅರಿಷಡ್ವ ವೈರಿಗಳು, ಅದಕ್ಕೆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವೆಲ್ಲವನ್ನೂ ಕೂಡ ಬಿಟ್ಟು ಆ ಪರಮಾತ್ಮನನ್ನ ಸಮೀಪ ಮಾಡ್ಕೊಳ್ಳೋದು ಅಂದ್ರೆ ಪರಮಾತ್ಮನನ್ನು ಒಲಿಸಿಕೊಳ್ಳೋದು. ಈಗ ಯಾಕೆ ಒಬ್ಬ ಮಗ ತಂದೆ ತಾಯಿಗಳನ್ನು ಒಲಿಸಿ ಹೋಗ್ಬೇಕಾದ್ರ ತಂದೆ ತಾಯಿಗಳ ಸಾನ್ನಿಧ್ಯದಲ್ಲಿ ವಿನಯವಂತನಾಗಿ, ಭಕ್ತಿವಂತನಾಗಿ, ಆಚಾರವಂತನಾಗಿ, ವಿಚಾರವಂತನಾಗಿ ತಂದೆ ತಾಯಿಗಳನ್ನ ಅವನು ಅವ್ರನ್ನ ಸೇವಾ ಮಾಡಿದ ನಂತರ ಆ ತಂದೆ ತಾಯಿಗಳ ಒಲಿಮೆ ಅವ್ರಿಗೆ ಆಗ್ತದೆ. ಇಲ್ದಿದ್ರೆ ಆಗೋದಿಲ್ಲ. ಹಂಗ ಪರಮಾತ್ಮನನ್ನ ನಾವು ಒಲಿಸ್ಕೋಬೇಕಾದ್ರ ಅದಕ್ಕೆ ನಾವು ಇವೆಲ್ಲ ವ್ಯವಸ್ಥೆ ಬೇಕು. ನಮ್ಮಲ್ಲಿ ವಿನಯತನ ಬೇಕು, ವಿಧೇಯತೆ ಬೇಕು, ಭಕ್ತಿ ಬೇಕು, ನಿಷ್ಠೆ ಬೇಕು. ಅದಕ್ಕೆ ಹೇಳಿದ್ರಿ, ಇದೆಲ್ಲವನ್ನು ಹೇಳಿದ್ನಲ್ಲ, ಈಗ ಹೇಳಿರುವಂತ ಇವೆಲ್ಲ ವ್ಯವಸ್ಥೆ ಬೇಕು. ಆ ವ್ಯವಸ್ಥೆ ಇದ್ದಾಗ ಮಾತ್ರ ಪರಮಾತ್ಮನ ಒಲಿಮೆ ಆಗ್ತದೆ. ಈಗ ಅಂಗಡಿಗೆ ಹೋಗಿರ್ತೇವೆ, ನಾವು ಅಂಗಡಿಗೆ ಹೋಗ್ತೇವೆ, ಒಂದು ಕಿರಾಣಿ ಅಂಗಡಿ ಆಗಲಿ, ಒಂದು ಬಟ್ಟೆ ಆಗಲಿ, ಯಾವ್ದೋ ಒಂದು ಅಂಗಡಿಗೆ ಹೋಗ್ತೇವೆ. ಅಂಗಡಿಗೆ ಹೋಗಿ ನಾವು ಬಟ್ಟೆ ಬೇಕಾದ್ರೆ ಕೊಡ್ರಿ ಅಂತಂದ್ರ ಬಟ್ಟಿ ಕೊಡ್ತಾರ ಅವ್ರ. ಆ ಬಟ್ಟಿ ಕೊಟ್ಟ ನಂತರ ನಾವು ದುಡ್ಡು ಕೊಡ್ಬೇಕಲ್ಲ. ದುಡ್ಡು ಕೊಟ್ಟಾಗ ಬಟ್ಟಿ ಕೊಡ್ತಾರ. ನಾವು ದುಡ್ಡು ಕೊಡದಿದ್ರ ನೀವು ವ್ಯಾಪಾರ ಮಾಡಕ್ ಬಂದಿಲ್ಲ, ಹಂಗ ನೋಡಕ್ ಬಂದಿ ಹೋಗಂತ ಹೇಳ್ಬಿಡ್ತಾರ. ಹಂಗ ಪರಮಾತ್ಮನ ಒಲಿಮೆ ಮಾಡ್ಕೋಬೇಕಾದ್ರ, ಅವನ ಸಮೀಪ ಇರಬೇಕಾದ್ರ ಅರಿಷಡ್ ವರ್ಗಗಳನ್ನು, ಕಾಮ, ಕ್ರೋಧ, ಮೋಹ, ಮದ, ಮತ್ಸರಗಳನ್ನು ಎಲ್ಲವನ್ನು ಬಿಟ್ಟಾಗ ಮಾತ್ರ ಆ ಪರಮಾತ್ಮನ ಒಲಿಮೆ ಆಗ್ತತಿ. ಸಾಧು ಸಜ್ಜನರ ಸಂಘ ಲೇಸ ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ ಅನ್ನುವಂತ ಮಾತನ್ನು ಬಸವಣ್ಣ ಹೇಳ್ತಾನೆ. ದೂರ ದುರ್ಜನರು ಅಂದ್ರೆ ದುರ್ಜನರನ್ನ ಸಮೀಪ ಕರ್ಕೊಳ್ಳೋದಲ್ಲ ದೇವರು ಪರಮಾತ್ಮ, ಸಜ್ಜನರನ್ನ ಮಾತ್ರ ಸಮೀಪ ಕರ್ಕೊಳ್ತಾನೆ. ಸಜ್ಜನರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಭಕ್ತಿ, ನಿಷ್ಠೆ, ಭಾವ, ವಿಧೇಯತೆ ಇವೆಲ್ಲವಿದ್ದಾಗ ಅವನು ಸಜ್ಜನ ಅನಿಸ್ಕೊಳ್ತಾನೆ. ಸಜ್ಜನ ಅಂದ್ರೆ ಬರೀ ಹೆಸರಿಗೆ ಸಜ್ಜನ ಅಂತ ಬರ್ಕೊಂಡ್ರೆ ಅದು ಸಜ್ಜನರ ಆಗೋದಿಲ್ಲ. ಆಚರಣೆಯಿಂದ ಮಾತ್ರ ನಾವು ಸಜ್ಜನರಾಗಬೇಕು. ಬರೀ ಹೆಸರಿನಿಂದ ಸಜ್ಜನರಾದ್ರೆ ಅದಕ್ಕೆ ಉಪಯೋಗ ಇಲ್ಲ ಅನ್ನುವಂಥದ್ದು. ಅಂತಂದ್ರೆ ಈಗ ಉಪವಾಸದ ಮೇನ್ ಉದ್ದೇಶ ಅಂತಂದ್ರೆ ಈಗ ಒಂದು ಏನಾದ್ರೂ ನಾವು ತ್ಯಾಗ ಬಲಿದಾನ ಮಾಡಿ ಅದನ್ನು ಪಡ್ಕೋಬೇಕು ಅನ್ನುವಂಥದ್ದು ಮೂಲ ಉದ್ದೇಶ. ಈಗ ನಾವ್ ಹೇಳಿದ್ರಿ, ಈಗ ಯಾವುದೋ ಒಂದು ಅಂಗಡಿಗೆ ಹೋದಾಗ ಏನೈತಿ ನಾವು ಏನ್ ತಗೋಬೇಕಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ದುಡ್ಡು ಆಗಲಿ ಅಥವಾ ಇನ್ನಿತರ ಏನೈತಿ ಕೊಟ್ಟಾಗ ಈ ಉಪವಾಸದಿಂದ ಏನೈತಿ ಪರಮಾತ್ಮನನ್ನು ಒಲಿಸ್ಕೋಬೇಕಂತಂದ್ರೆ ನಮ್ಮಲ್ಲಿ ಇದ್ದಂತಹ ದುಶ್ಚಟಗಳು, ದುರ್ಬುದ್ಧಿ, ದುರ್ವ್ಯವಹಾರ, ದುರಂಕಾರ ಇವೆಲ್ಲವನ್ನು ತ್ಯಾಗ ಮಾಡಿ ಅಂತಂದ್ರೆ ಪರಮಾತ್ಮನಿಗೆ ಅದು ಕೊಟ್ಟು ಬಿಡೋದು. ಅದಕ್ಕೆ ಬೇಡಪ್ಪ ಇದನ್ನ, ಅದಕ್ಕೆ ಹೇಳಿದ್ದು ಕಳಬೇಡ ಕೊಲಬೇಡ. ಅಂತರಂಗ ಶುದ್ಧಿ ಆಗ್ಬೇಕಾದ್ರ, ಬಹಿರಂಗ ಶುದ್ಧಿ ಆಗ್ಬೇಕಾದ್ರ ಅಂತರಂಗ ಶುದ್ಧಿ ಎರಡು ಮನುಷ್ಯನಿಗೆ ಎರಡು ಹೃದಯಗಳಿರ್ತಾವ. ಒಂದು ಅಂತರಂಗದ ಹೃದಯ, ಒಂದು ಬಹಿರಂಗದ ಹೃದಯ. ಬಹಿರಂಗದ ಹೃದಯ ಆಡಂಬರೆಗೋಸ್ಕರವಾಗಿ, ಆಚರಣೆಗೋಸ್ಕರ. ಆ ಅಂತರಂಗದ ಇದು ಹೃದಯ ಅಲ್ಲ, ಆ ಒಂದು ಶುದ್ಧಿ ಆಗ್ಬೇಕಾದ್ರೆ ಈ ಆಚರಣೆಗಳು ಮನುಷ್ಯನಿಗೆ ಮುಖ್ಯವಾಗಿ ಬೇಕು ಅನ್ನುವಂತದ್ದನ್ನ ಹೇಳ್ತಾರೆ ಸರ್. ಬಹಿರಂಗ ಏನೈತಿ ಕಂಡು ಬಹಿರಂಗವನ್ನ ಜನರ ಮೆಚ್ಚಿಕೊಳ್ಳೋದಕ್ಕೋಸ್ಕರ, ಜನರನ್ನ ಮೆಚ್ಚುಗೆ ತೆಗೆದುಕೊಳ್ಳೋದಕ್ಕೋಸ್ಕರಾಗಿ ಬಹಿರಂಗ ಪೂಜೆ. ಆ ಅಂತರಂಗ ಶುದ್ಧಿ ಅದು ಪರಮಾತ್ಮನನ್ನ ಒಲಿಸಿಕೊಳ್ಳೋದಕ್ಕೋಸ್ಕರವಾಗಿ ಅಂತರಂಗ ಶುದ್ಧ. ಅಂತರಂಗ ಶುದ್ಧಿ ಅಂದ್ರೆ ಈ ಆಚರಣೆಗಳ ಬೇಕು. ಸಪ್ತ ಸೂತ್ರಗಳನ್ನ ಶರಣರು ಏನ್ ಹೇಳಿದಾರಲ್ಲ, ಆ ಸಪ್ತ ಸೂತ್ರಗಳನ್ನ ಆಚರಣೆ ಮಾಡಿದಾಗ ನಮ್ಮ ಅಂತರಂಗ ಬಹಿರಂಗ ಎರಡೂ ಕೂಡ ಶುದ್ಧವಾಗ್ತಾವು. ಆ ಒಂದು ಉದ್ದೇಶದಿಂದ ನಾವು ಶಿವರಾತ್ರಿ ಆಚರಣೆ ಮಾಡೋದು ಹೊರತಾಗಿ ಹೆಸರಿಗೆ ಶಿವರಾತ್ರಿಯನ್ನು ಆಚರಣೆ ಮಾಡಿದ್ರೆ ಅದು ಉಪಯೋಗ ಇಲ್ಲ. ಬರೀ ಶಿವರಾತ್ರಿ ಅಂತ ಹೇಳಿ ವರ್ಷಕ್ಕೊಮ್ಮೆ ಬರ್ತೈತಿ. ಅವಾಗ ನಾವು ಖರ್ಜೂರ್ ತಂದು, ಬಾಳೆಹಣ್ಣು ತಂದು, ಆಮೇಲೆ ದ್ರಾಕ್ಷಿ ತಂದು, ಏನಾರ ಒಂದಿಷ್ಟು ಮುಂಜಾನೆ ಉಪ್ಪಿಟ್ಟು ಅವಲಕ್ಕಿ ಮಾಡಿ ಉಪವಾಸ ಅಂತ ಹೇಳಿ ಮುಂಜಾನೆ ಬಾಳ ತಗೊಂಡ್ರೆ ಅದು ಉಪವಾಸ ಅನಿಸೋದಿಲ್ಲ.
ಉಪವಾಸದ ಅರ್ಥ ಅಂದ್ರೆ ಪರಮಾತ್ಮನ ಸಾನ್ನಿಧ್ಯವನ್ನ, ಪರಮಾತ್ಮನ ಒಂದು ಇರುವಿಕೆಯನ್ನ, ಪರಮಾತ್ಮನ ಅಸ್ತಿತ್ವವನ್ನ, ಪರಮಾತ್ಮನ ಸಮೀಪ ಹೋಗುವಂತಹ ದಾರಿಯನ್ನು ಹುಡುಕಿದಾಗ ಮಾತ್ರ ಆ ಉಪವಾಸಕ್ಕೆ ಅರ್ಥ ಬರ್ತೈತಿ, ಇಲ್ದಿದ್ರ ಅರ್ಥ ಬರೋದು. ಅಂದ್ರೆ ಶಿವಶರಣರ ಸಂಘದಲ್ಲಿ ಇದ್ದಾಗ ಮಾತ್ರ ಮನುಷ್ಯನಿಗೆ ಏನೈತಿ ನೇರವಾದಂತಹ ಸತ್ಯವಾದಂತಹ ಮಾರ್ಗವನ್ನು ಸಿಗುವುದು ಇದರಿಂದ. ಯಾಕಂತಂದ್ರೆ ನಾವು ಜನರಲಿ ಏನೈತಿ ಸಾಕಷ್ಟು ಸಾಲಿ ಕಲಿಬಹುದು, ವಿಜ್ಞಾನ ಬೆಳೆಸಬಹುದು, ವಿಜ್ಞಾನ ಯುಗದಲ್ಲಿ ಹೋಗ್ಬೋದು, ಆದ್ರೆ ಏನೈತಿ ಧಾರ್ಮಿಕವಾಗಿ ನಾವು ಪರಮಾತ್ಮನ ಯಾವ ರೀತಿ ಒಲಿಸ್ಕೋಬೇಕು ಅನ್ನುವಂಥದ್ದು, ಅದಕ್ಕೆ ಬೇಕಂತಂದ್ರೆ ಏನೈತಿ ಪೂಜ್ಯರ ಸಂಘದಲ್ಲಿ ಇರುವಂತದ್ದು ಏನೈತಿ ಪ್ರಮುಖ. ವಿದ್ಯೆ ಅನ್ನೋದು ಬದುಕಿಗೋಸ್ಕರ, ಮನುಷ್ಯ ಬದುಕಬೇಕು, ಜೀವನ ಮಾಡಬೇಕು ಅನ್ನೋದು ವಿದ್ಯೆ, ಅದು ನಮ್ಮ ಜೀವನಕ್ಕೋಸ್ಕರ. ಈ ಅಂತರಂಗದ ವಿದ್ಯೆ ಏನಿತ್ತಲ್ಲ ಅದು ಬದುಕಿಗೆ ಅಲ್ಲ, ನಮ್ಮನ್ನ ನಾವು ತಿಳ್ಕೊಳ್ಳಿಕ್ಕೆ ಅರಿವೇ ಗುರು ಅನ್ನುವಂಥದ್ದು ಒಂದು ಮಾತು ಬರ್ತೈತೆ ನೋಡಿ. ಅರಿವೇ ಗುರು, ಯಾವಾಗ ಅರಿವು ಬರಬೇಕಾದ್ರೆ ಆ ಗುರು ಮುಖ್ಯವಾಗಿರ್ತಕ್ಕಂಥವ್ನು ಬೇಕು. ಆ ಗುರುವಿನ ಮಾರ್ಗದಲ್ಲಿ ಅರಿವು ಬರ್ತೈತಿರಲಿಲ್ಲ, ಅರಿವು ಬರೋದಿಲ್ಲ. ಯಾಕಂತಂದ್ರೆ ಈ ಕಾರ್ಯಕ್ರಮ ಪ್ರಾರಂಭವಾಗೋಕ್ಕಿಂತ ಮುಂಚಿತವಾಗಿ ನಾನು ಹೇಳಿದೆ, ಸತ್ಯವಂತರ ಸಂಘವೆರಡು ತೀರ್ಥವೇದಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕ್ಕೆ ಅಂತಂದ್ರೆ ಸತ್ಯವಂತರ ಸಂಘದಲ್ಲಿ ಇದ್ದಾಗ ಮನುಷ್ಯ ದುಷ್ಟನಾಗುವುದಿಲ್ಲ. ಅದಕ್ಕೆ ಅನ್ನುವಂಥದ್ದು ಒಂದು ಎಷ್ಟು ಚೆನ್ನಾಗಿ ಬರ್ತವ ನೋಡಿ ದಾಸರ ಪದ. ಯಾಕಂತಂದ್ರೆ ಇವೆಲ್ಲ ಕೇಳಿ ತಿಳ್ಕೊಬೇಕಾದದ್ದು ಸಾಕಷ್ಟು ಐತಿ. ಜನ ಈಗ ಬೇರೆ ಪಿಕ್ಚರ್ ಅದರ ಹಾಡಿಂದ ಇದ್ರೊಳಗೆ ರೀತಿ ಮಗ್ನರಾಗ್ಬಿಟ್ಟಾರೆ. ಭಾವ ಭಕ್ತಿ ಭಾವದ ಏನೈತಿ ಹೆಚ್ಚಿಗೆ ಲಕ್ಷ ಇಲ್ಲ. ಹಿಂಗಾಗಿ ಜನರೇಷನ್ ಏನೈತಿ ಭಕ್ತ ಭಾವದ ಕಡೆ ಸ್ವಲ್ಪ ಕಡಿಮೆ. ಈಗ ಹೋಗಿ ಗುಡಿಗೆ ಹೋಗಿ ಬಾ ಅಂದ್ರೆ ಹೋಗುದಿಲ್ಲ, ಯಾವ್ದಾದ್ರು ಸಿನಿಮಾ ಥಿಯೇಟರ್ ಆಗಲಿ ಎಲ್ಲಾರು ಹೋಗುವಂತದ್ದು ನೋಡ್ಬಿಡ್ತಾರೆ. ಅಂದ್ರೆ ಭಕ್ತಿ ಒಳಗೆ ಬ್ಯಾಡ ಆಗೈತಿ. ಅದು ಸಂಸ್ಕಾರದಿಂದ ಬರ್ತಾ ತಂದೆ ತಾಯಿ ಮಕ್ಕಳಿಗೆ ಮುಖ್ಯವಾಗಿ ಸಂಸ್ಕಾರ ಹಡಿಯೋದು ಮುಖ್ಯ ಅಲ್ಲ. ಮಕ್ಕಳನ್ನ ಹಡಿಯೋದು ಅಂತಂದ್ರೆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಅವೆಲ್ಲ ಹಡಿತಾವ, ಆದ್ರೆ ಅವಕ್ಕೆ ಸಂಸ್ಕಾರ ಇರುವುದಿಲ್ಲ. ಮನುಷ್ಯ 84 ಕೋಟಿ ರಾಶಿ ಜೀವಗಳಲ್ಲಿ ಇವನು ಮನುಷ್ಯನಾಗಿ ಬಿಟ್ಟು ಬಂದಾಗ ಅಂದ್ಮೇಲೆ ಇವೊಂದು ಸಂಸ್ಕಾರ ಐತಿ, ನೀತಿ ಐತಿ, ವಿಚಾರ ಐತಿ, ಆಚಾರ ಐತಿ. ಇದನ್ನ ಕಲಿಸಿದಾಗ ಮಾತ್ರ ಬರ್ತೈತಿ, ಕಲಿಸಿದ್ರೆ ಬರೋದಿಲ್ಲ. ಆ ಒಂದು ಕರ್ತವ್ಯ ಏನ್ ಮಾಡ್ಬೇಕು ಅಂತಂದ್ರೆ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ರ ಅವ್ರು ಒಳ್ಳೆ ನಾಗರಿಕರಾಗಿ ಬೆಳೆತಾರಲ್ಲ. ಅವ್ರು ಸಂಸ್ಕಾರ ಕೊಡದಿದ್ರೆ ಅವ್ರು ಒಳ್ಳೆ ನಾಗರಿಕರು ಆಗುವುದಿಲ್ಲ ಅನ್ನುವಂಥದ್ದು. ಅದು ಮುಖ್ಯವಾಗಿ ತಂದೆ ತಾಯಿಯಿಂದ ಬರುವಂತದ್ದು ಸಂಸ್ಕಾರ. ಯಾಕಂದ್ರೆ ಎಲ್ಲರಿಗಿಂತ ಹೆಚ್ಚಿಗೆ ಪಾತ್ರ ಅಂತಂದ್ರೆ ಇದ್ರೊಳಗೆ ತಂದೆ ತಾಯಿಗಳು. ಯಾಕಂತಂದ್ರೆ ನಾವು ಹುಟ್ಟಿದಾಗಿನ ಸುಟ್ಟ ಏನೈತಿ ಹಿಂದಾಗಡೆ ಪೂರ್ತಿಯಾಗಿ ಸ್ಕೂಲ್ ಕಾಲೇಜ್ ಮುಗಿಯೋ ತನಕ ಏನೈತಿ ಮಕ್ಕಳ ತಂದೆ ತಾಯಿ ಯಾವ ರೀತಿ ಆದಂತ ಅವರು ತನ್ನ ಆಚರಣೆ ವಿಚಾರಗಳು ಏನೈತಿ ಇರ್ತಾವೋ ಆ ರೀತಿಯಾಗಿ ಮಗು ಬೆಳಿತೈತಿ ಅನ್ನೋದು ಮೊದಲ ಮನೆಯ ಪಾಠಶಾಲೆ ತಂದೆ ತಾಯಿಗಳು. ತಾಯಿಯೇ ಮೊದಲು ಗುರು, ತಾಯಿ ತಂದೆ ಅವರು ಗುರು ಇದ್ರು. ಆ ನಂತರ ಎರಡನೇ ಗುರು. ಮೊದಲನೇ ತಂದೆ ಮಕ್ಕಳಿಗೆ ಗುರುಗಳು ಯಾರು ಅಂತಂದ್ರೆ ತಂದೆ ತಾಯಿ. ಅದಕ್ಕೆ ಹೇಳಿದ್ರು ಮೊದಲ ಮನೆಯ ಪಾಠಶಾಲೆ. ಪಾಠಶಾಲೆ ಮೊದಲೇದ್ ಯಾವುದು ಅಂತಂದ್ರ ಮನೆ ನಮಗ, ನಂತರ ಗುರು. ಮನೆ ಮೊದಲು ಪಾಠಶಾಲೆ. ಅವರೇ ತಂದೆ ತಾಯಿಗಳು, ಅವರೇ ಗುರುನ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು, ವಿದ್ಯೆ ಕಲಿಸ್ಬೇಕು. ಅವರೇ ಒಂದು ಮಕ್ಕಳಿಗೆ ಸಂಸ್ಕಾರ ಕೊಟ್ರೆ ಅವರೇ ತಂದೆ ತಾಯಿಗಳು ಗುರುಗಳಾಗ್ತಾರೆ. ಆಮೇಲೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಾವು ಶೈಕ್ಷಣಿಕ ಅಭ್ಯಾಸವನ್ನು ಮಾಡ್ಲಿಕ್ಕೆ ಅದನ್ನ ನಾವು ಬೇರೆ ಗುರುಗಳನ್ನ ಆಶ್ರಯ ಮಾಡ್ತೇವೆ. ಆದ್ರೆ ತಂದೆ ತಾಯಿಗಳ ಮೊದಲೇ. ಇದಕ್ಕೆ ಪ್ರೇಮಿಸಿದರೆ ಈಗ ಕೊನೆಯದಾಗಿ ಮಹತ್ವವಾದಂಥ ಪ್ರಶ್ನೆ. ಈಗ ಮಹಾಶಿವರಾತ್ರಿಯ ಆಚರಣೆ, ನಾವು ಮನೆಯಿಂದ ಹೋಗಿ ಶಿವನ ಮೂರ್ತಿ ಹತ್ರ ಹೋಗಿ ನಮಸ್ಕಾರ ಮಾಡಿ ಬಂದ್ರೆ ನಮ್ಮ ಕೆಲಸ ಮುಗೀತಪ್ಪ ಅನ್ನುವಂಥದ್ದು ಒಂದೇ ರೀತಿ ಮನುಷ್ಯನಲ್ಲಿ ಹೆಚ್ಚಾಗಿ. ಎಲ್ಲಿ ಹೋಗ್ತಿಪ್ಪ ಅಂದ್ರೆ ನಾ ಶಿವಮೂರ್ತಿ ಹೋಗ್ಬನ್ರಿ, ಶಿವಮೂರ್ತಿಗೆ ಹೋಗಿ ಬಂದೆ ಅಂದ್ರೆ ನನ್ನ ಕರ್ತವ್ಯ ಮುಗೀತು. ನಾನು ಹೋಗಿ ಶಿವ ಕೈ ಜೋಡಿಸಿ ಬನ್ನಿ, ಈಗ ಶಿವರಾತ್ರಿ ನಾನು ಆಚರಣೆ ಮಾಡಿದಂಗ ಅನ್ನುವಂಥದ್ದು. ಇಲ್ಲ ಪ್ರಶ್ನೆ ಏನು ಅಂತಂದ್ರೆ ಮುಂದಿನ ಇದ್ರೊಳಗೂ ಸಿಕ್ತ ಭಕ್ತಿ ಭಾವದ ಪದ್ಧತಿಗಳು, ಪೂಜಾ ಪದ್ಧತಿ ಇರ್ಬೋದು, ಇದಿರ್ಬೋದು, ಅದನ್ನ ತಾವು ಯಾವ ರೀತಿಯಾಗಿ ನಮ್ಮ ವೀಕ್ಷಕರಿಗೆ ವಿವರಣೆ. ಈಗ ಪೂಜೆ, ಈಗ ಶಿವನ ಮೂರ್ತಿಗೆ ಹೋಗಿ ನಮಸ್ಕಾರ ಮಾಡಿ ಬಂದೆವು, ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದೆವು ಅಂತಂದ್ರ ಅದು ಶಿವರಾತ್ರಿ ಒಂದೇ ದಿವಸ ಆಚರಣೆ ಮಾಡುವಂತದ್ದಲ್ಲ. ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೂ ಕೂಡ ಇವನ ಆ ಆಚರಣೆಗಳನ್ನ ಪರಿಪಾಲನೆ ಮಾಡ್ಕೊಂಡ್ ಬರ್ಬೇಕು. ಬರೀ ಅವತ್ತಷ್ಟ ಹಸಿ ಅದೇನು ಕೆರದಾಗ ತುರಿಸ್ಕೊತಾರಲ್ಲ, ಯಾವ ಎಲ್ಲಿ ದೇಹದಲ್ಲಿ ಏನಾರ ಸ್ವಲ್ಪ ತುರಿಕೆ ಆಗ್ತದೆ ಕೆರ್ಕೊಂಡ್ಬಿಟ್ರೆ ಅಂತ ಹೋಗ್ಬಿಡ್ತಾರೆ. ಹಂಗ ನಮ್ದು ಆಗಬಾರ್ದು. ಇದು ಸಂಸ್ಕಾರ ಜನ್ಯವಾಗಿರ್ತಕ್ಕಂಥ ಶರೀರ, ಇದಕ್ಕ ಭಕ್ತಿ ಭಾವ ನಿಷ್ಠೆ ಅನ್ನುವಂಥದ್ದು ಬೇಕು. ಶಿವರಾತ್ರಿ ದಿವಸ ಅಷ್ಟು ನಮಸ್ಕಾರ ಮಾಡಿದ್ರೆ ಅದು ಶಿವರಾತ್ರಿ ಆಗುದಿಲ್ಲ, ಕೊನೆಯವರೆಗೂ ಕೂಡ ಇರಬೇಕು. ಆ ಆಚರಣೆಗಳು, ಆ ಭಾವಗಳು
ಮನುಷ್ಯನಲ್ಲಿ ಆಸವಕ್ಕೆ ಕೊನೆಯವರೆಗೂ ಕೂಡ ಇರಬೇಕು. ಈ ಅದನ್ನು ಕಲಿಸುವುದಕ್ಕೋಸ್ಕರಕ್ಕೆ ಹಬ್ಬ ಆಚರಣೆಗಳನ್ನು ಮಾಡಿರ್ತಾರೆ. ನಾನು ಕೇಳುವಂತ ಉದ್ದೇಶ ಏನಿತ್ತು ಅಂತಂದ್ರೆ, ಕೇವಲ ನಾವು ಮಹಾಶಿವರಾತ್ರಿ ಅಥವಾ ಯಾವುದೋ ಒಂದು ದೊಡ್ಡ ಅಮಾವಾಸ್ಯೆ ಈ ಬಂದಾಗ ಮಾತ್ರ ಏನೈತಿ ನಾವು ಅಲ್ಲಿಗೆ ಹೋಗ್ತೀವಿ. ಉಳಿದ ಸಮಯದಾಗ ಮಠಕ್ಕಾಗಲಿ ಅಲ್ಲಿಗಾಗಲಿ ಹೋಗುವುದು ಕಡಿಮೆ. ಅದಕ್ಕಾಗಿ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ, ದಿನನಿತ್ಯವಾಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದಂತ ಅದೊಂದು ಮನುಷ್ಯನಿಗೆ ಬೇಕಾದಂತ ಮೂಲ ಉದ್ದೇಶ. ಅದಕ್ಕೆ ಈ ಪ್ರಶ್ನೆ ನಾನು ಕೇಳಿದೆ ಯಾಕಂತಂದ್ರೆ, ಕೇವಲ ಮಹಾಶಿವರಾತ್ರಿಯ ಅಂಗವಾಗಿ ಅಷ್ಟು ಹೋಗುದು ಬೇಡ, ದಿನನಿತ್ಯ ಭಕ್ತಿ ಭಾವ ಇರ್ಲಿ ಅನ್ನುವಂತ ಒಂದು ಆ ಹಬ್ಬಗಳು ಹರಿದಿನಗಳು ಇವೆಲ್ಲ ಜಾತ್ರೆಗಳು ಸಮಾರಂಭಗಳು ಇರುವುದ ಮನುಷ್ಯನಿಗೋಸ್ಕರವಾಗಿ. ನಮಗಾಗಿ ಹಬ್ಬ ಹರಿದಿನಗಳಿಲ್ಲ, ನಮಗಾಗಿ ಹಬ್ಬ ಹರಿದಿನಗಳಿಲ್ಲ, ಅವಕ್ಕಾಗಿ ನಾವು ನಮಗೋಸ್ಕರವಾಗಿ ಹಿಂದಿನ ಹಿರಿಯರೆಲ್ಲ ಹಬ್ಬ ಹರಿದಿನಗಳನ್ನು ಮಾಡಿದಾರೆ. ಯಾಕಂತಂದ್ರ ಇವ ಮೇಲಿನ ಮೇಲೆ ಸಂಸ್ಕಾರ ಇರ್ತನಂತ ಆಗ್ಲಿ. ಒಂದು ಗಡಿಗೆಯನ್ನು ಮಾಡಬೇಕಾದ್ರೆ ಕುಂಬಾರ ಮಣ್ಣು ತಗೊಂಡು ಹಂಗ ಗಡಿಗೆ ಮಾಡಕ್ ಆಗೋದಿಲ್ಲ. ಅದನ್ನ ಹದವಾಗಿ ಮಾಡಿ ತಿಗರಿಯಲ್ಲಿ ಇಟ್ಕೊಂಡು ತಿರುವಿ ನಂತರ ಅದನ್ನ ಗಡಿಗೆ ಆದ ನಂತರ ಸುಟ್ಟ ನಂತರ ಅದು ಒಂದು ಪರಿಪೂರ್ಣವಾಗಿರ್ತಕ್ಕಂತ ಗಡಿಗೆ ಆಗ್ತದೆ. ಹಂಗ ಈ ದೇಹ ಎಂಬತಕ್ಕಂಥದ್ದು ಇದು ಗಡಿಗೆ ಆಗ್ಬೇಕಾದ್ರ ಇದಕ್ಕೆ ಸಂಸ್ಕಾರಗಳದಾವ. ಗುರುವಿನಿಂದ ಬಡಿಸಿಕೊಂಡು, ತಂದೆ ತಾಯಿಗಳಿಂದ ಬಡಿಸಿಕೊಂಡು, ಸಮಾಜದಲ್ಲಿ ನಾವು ಒಳ್ಳೆ ಆಗ್ಬೇಕಪ್ಪ, ನೀವು ಒಳ್ಳೆ ಆಗ್ಬೇಕು, ಚಲೋ ಆಗ್ಬೇಕಂತೇಳಿ ಎಲ್ಲ ಹರಕೆಯನ್ನ ನಮಗ ಹರಕೆಯನ್ನ ಹಾರೈಸ್ತಾರಲ್ಲ, ಆ ಎಲ್ಲ ಹಿರಿಯರ ಒಂದು ಹರಕೆ, ತಂದೆ ತಾಯಿಗಳ ಆಶೀರ್ವಾದದಿಂದ ಮನುಷ್ಯನ ಮಾತ್ರ ಈ ಒಳ್ಳೆ ಗಡಿಗೆ ಆಗ್ಲಿಕ್ಕೆ ಸಾಧ್ಯವಿದೆ. ಅದನ್ನ ನಾವು ಸಂಸ್ಕಾರಯುತವಾಗಿ ಪಡೆದುಕೊಳ್ಬೇಕು. ಯಾಕಂತಂದ್ರೆ ಇದು ಉದಾಹರಣೆ ಎಷ್ಟು ಮಹತ್ವದ್ದು ಅಂತಂದ್ರೆ, ಒಂದು ಕುಂಬಾರ ಗಡಿಗೆ ಮಾಡ್ಬೇಕಾದ್ರೂ ಸಹಿತ ಅದರ ಹಿನ್ನೆಲೆ ಎಷ್ಟು ಇರ್ತೈತಿ. ಮಣ್ಣ ಬಳಿಯಿಂದ ತರಬೇಕು, ಹದ ಮಾಡ್ಬೇಕು, ಅದಕ್ಕೆ ಹದ ಮಾಡಿದ ನಂತರ ಏನೈತಿ ರೂಪ ಕೊಡ್ಬೇಕು, ರೂಪ ಕೊಟ್ಟ ನಂತರ ಸುಡ್ಬೇಕು, ಸುಟ್ಟು ಕಣ ಅಂತ ಭಾಷೆದಾಗ ವ್ಯಾಪಾರಗಳು ತಗೋತಾರ. ಹಂಗ ಮನುಷ್ಯ ಏನೈತಿ ಅಷ್ಟ ಬೆಂದ ಏನೈತಿ ಎಲ್ಲಾ ರೀತಿಯಿಂದ ಆದಾಗ ಮಾತ್ರ ಮನುಷ್ಯ ಅನಿಸ್ಕೊಳ್ಳಕ್ ಸಾಧ್ಯ ಅನ್ನುವಂಥದ್ದು ಇದು ಉದಾಹರಣೆಯಿಂದ ಏನೈತಿ ತಿಳ್ಕೊಬೇಕಾದಂಥದ್ದು. ಪ್ರಿಯ ವೀಕ್ಷಕರೇ, ಕೊನೆಯದಾಗಿ ಪೂಜ್ಯರಿಂದ ಈ ಮಹಾಶಿವರಾತ್ರಿಯ ಅಂಗವಾಗಿ ಸಾರ್ವಜನಿಕರಿಗೆ ಅಂದ್ರೆ ನಮ್ಮ ದರ್ಶಕರಿಗೆ ತಾವು ನೀಡುವಂತ ಉಪದೇಶ. ಶಿವರಾತ್ರಿ ಎನ್ನುವಂತಹದ್ದೇನೈತಲ್ಲ, ಪ್ರತಿ ವರ್ಷ ಬರುವಂತಹದ್ದೊಂದು ಹಬ್ಬ. ನಾವು ಭಾರತೀಯರಿಗೆ ಇಲ್ಲಿ ಎಲ್ಲರೂ ಆಚರಣೆ ಮಾಡಬಹುದು. ಮುಸ್ಲಿಂನ ಆಚರಣೆ ಮಾಡಬಾರ್ದಂತಿಲ್ಲ, ಲಿಂಗಾಯತರ ಆಚರಣೆ ಮಾಡ್ಬೇಕಂತಿಲ್ಲ. ಪ್ರತಿಯೊಬ್ಬರು ಲಿಂಗಾಯತ ಆಗ್ಲಿ, ಮುಸ್ಲಿಂ ಆಗ್ಲಿ, ಹರಿಜನ ಆಗ್ಲಿ, ಗಿರಿಜನ ಆಗ್ಲಿ, ಜೈನ್ ಆಗ್ಲಿ, ಪ್ರತಿಯೊಬ್ರು ಕೂಡ ಈ ಆಚರಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಾ ಹೇಳಿದ್ದಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಸೃಷ್ಟಿಕರ್ತರು. ಇವರು ಸೃಷ್ಟಿ ಮಾಡ್ತಿದ್ರೆ ಇಲ್ಲಿ ಬ್ರಾಹ್ಮಣನು ಇಲ್ಲ, ಮುಸ್ಲಿಂ ಇಲ್ಲ, ವೀರಶೈವ ಇಲ್ಲ, ಲಿಂಗಾಯತನ ಯಾರು ಇಲ್ಲ. ಆ ಸೃಷ್ಟಿಕರ್ತನನ್ನ ಸೃಷ್ಟಿ ಮಾಡಿದಾಗ ನಾವೆಲ್ಲ ಇಲ್ಲಿ ಮನುಷ್ಯರಾಗಿ ಎಲ್ಲ ಜಾತಿಗಳನ್ನ ನಾವು ಮಾಡ್ಕೊಂಡೇವು ಜಾತಿಗಳನ್ನ. ಆದ್ರ ಆ ವರ್ಷದಲ್ಲಿ ಬರ್ತಕ್ಕಂಥ ಒಂದು ಶಿವರಾತ್ರಿ ಏನೈತಲ್ಲ, ಆ ಶಿವರಾತ್ರಿಯ ದಿನ ವಿಶೇಷವಾಗಿ ಪರಮಾತ್ಮನ ಪಾರ್ವತಿ ಪರಮಾತ್ಮ ಇಬ್ರು ಶಿವನು ಮದುವೆ ಆದ್ರಲ್ಲ ಮೊದಲ ಆ ಮದುವೆ ಆದಂದ ದಿನದಿಂದ ಕೂಡ ಅಲ್ಲಿವರೆಗೆ ಪ್ರಾರಂಭವಾಗಿರ್ತಕ್ಕಂಥ ಶಿವರಾತ್ರಿ ಇನ್ನೂವರೆಗೂ ಕೂಡ ಪ್ರಾರಂಭವಾಗಿದ್ದಾವೆ. ಪರಮಾತ್ಮ ಅವನು ತಪಸ್ಸಿಗೆ ಕುಂತಾಗ ಕಾಮ ಅಂತಂದ್ರ ಅದು ಈ ಮನಸ್ಸನ್ನ ಕೆಡಿಸ್ತಕ್ಕಂಥದ್ದು. ಒಬ್ಬ ಮಹಿಳೆ ಆ ಪರಮಾತ್ಮನನ್ನ ಮನಸ್ಸು ಕೆಡಿಸ್ಬೇಕು, ಅವನನ್ನ ಚಂಚಲ ಮಾಡ್ಬೇಕು ಅಂತ ಹೇಳಿ ಒಂದು ಹೂವಿನ ಬಾಣವನ್ನ ಬಿಡ್ತಾರಂತ. ಬಿಟ್ಟು ಕೂಡಲೇ ಆ ಪರಮಾತ್ಮನ ತಪಸ್ಸಿಗೆ ಭಂಗವಾಗ್ತತಿ. ಭಂಗವಾದಾಗ ಅದೇನಾಗತ್ತ, ಪರಮಾತ್ಮನ ಕಣ್ಣು ತೆಗಿತಾನಂತ, ಎದುರಿಗಿರ್ತಕ್ಕಂಥ ಕಾಮನನ್ನ ಸುಟ್ಟು ಬಿಟ್ಟಂತ. ಆ ಕಾಮನನ್ನ ಸುಟ್ಟಿದ್ದಕ್ಕೋಸ್ಕರವಾಗಿ ಕಾಮದ ಹಣ ಹೋಳಿ ಅಂತ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ, ಪ್ರತಿಯೊಂದು ಹಬ್ಬಕ್ಕೂ ಕೂಡ ಒಂದು ಇತಿಹಾಸ ಪರಂಪರೆ ಇದೆ. ಆ ಇತಿಹಾಸ ಪರಂಪರೆಯನ್ನ ನಾವು ಚಾಚು ತಪ್ಪದೆ ನಾವೆಲ್ಲ ಮಾಡ್ಕೊಂಡು ಹೋದ್ರೆ ಅದು ಸಾರ್ಥಕವಾಗ್ತದೆ ಬದುಕು ಅನ್ನುವಂತ ಮಾತನ್ನು ಹೇಳೋದ್ರ ಜೊತೆಗೆ ವಿಶೇಷವಾಗಿ ಶಿವರಾತ್ರಿ ಅಂದ್ರೆ ಶಿವನನ್ನ ಆರಾಧನೆ ಮಾಡೋದು, ಶಿವನನ್ನ ಭಕ್ತಿಯಿಂದ ಪೂಜೆ ಮಾಡೋದು, ಶಿವನನ್ನ ಅಷ್ಟದಾರ್ಚಿಗಳಿಂದ ಪೂಜೆ ಮಾಡೋದು, ಇದು ಶಿವರಾತ್ರಿಯ ಒಂದು ಆಚರಣೆ. ಅದಕ್ಕೆ ಈ ಶಿವರಾತ್ರಿ ಆಚರಣೆಯನ್ನ ನಾವೆಲ್ಲರೂ ಭಾರತೀಯರಾಗಿರ್ತಕ್ಕಂಥವ್ರು, ನಾವು ಭಾರತಾಂಬೆಯ ಮಕ್ಕಳಾಗಿರ್ತಕ್ಕಂಥವ್ರು, ನಮ್ಮ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇದನ್ನ ಆಚರಣೆ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕವಾಗ್ತಾ ಇದೆ. ಅದಲ್ಲದೆ ಪರಮಾತ್ಮನ ಕರುಣೆ, ಬಸವಾದಿ ಪ್ರಮತರ ಕರುಣೆ ಅವರ ನಮಗೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾವು ಮನಸ್ಸಿನಿಂದ ಹೇಳಬೇಕಾಗ್ತದೆ. ಪ್ರಿಯ ವೀಕ್ಷಕರೇ, ಇಲ್ಲಿಯ ತನಕ ತಾವು ಪೂಜ್ಯರಿಂದ ಈ
ಮಹಾಶಿವರಾತ್ರಿಯ ಅಂಗವಾಗಿ ಯಾವ ರೀತಿ ಆಚರಣೆ ಮಾಡಬೇಕು, ಇದರ ಹಿನ್ನೆಲೆ ಏನು, ಯಾವ ರೀತಿ ಆಚರಣೆ ಬಂತು ಅನ್ನುವಂಥ ಪ್ರತಿಯೊಂದು ಎಳೆಯಾಗಿ ಅವರು ಬಿಚ್ಚಿಟ್ಟು ತಮಗೆ ಮಹಾಶಿವರಾತ್ರಿಯ ಮಹತ್ವವೇನು, ಯಾವ ರೀತಿ ಆಚರಣೆ ಮಾಡಬೇಕು, ಆಚರಣೆಯ ಪದ್ಧತಿ ಏನು, ಯಾಕೆ ಆಚರಣೆ ಮಾಡಬೇಕು, ಇವೆಲ್ಲವನ್ನು ಬಿಡಿಸಿ ರೀತಿ ವಿಸ್ತಾರವಾಗಿ ಅವರು ತಮಗೆ ತಿಳಿಸಿಕೊಟ್ಟಿದ್ದಾರೆ. ಈಗ ಇನ್ನೊಂದು ಅಂದ್ರೆ ಅವರು ತಮ್ಮ ಕೊನೆಯ ಅನಿಸಿಕೆ ಅಭಿಪ್ರಾಯ ಅಂದ್ರೆ ನಮ್ಮ ದೇಶ ಇದು ಧಾರ್ಮಿಕ ಭಾವನೆಯನ್ನು ಇಟ್ಕೊಂಡು ಬೆಳೆದಿರುವಂತಹ ದೇಶ. ಬಿಸ್ಮಿಲ್ಲಾ ಖಾನ್ ನೀವೆಲ್ಲ ಹೆಸರು ಶಹನಾಯಿವಾದದಲ್ಲಿ ಅವನು ಅವನಷ್ಟು ಶಹನಾಯಿವಾದದಲ್ಲಿ ಅವನಷ್ಟು ಪಡೆದವರೇ ಯಾರಿಲ್ಲ, ಅವನಷ್ಟು ಶ್ರೇಷ್ಠರೇ ಯಾರಿಲ್ಲ. ಶಹನಾಯಿ ಅಂತ ಬಿಸ್ಮಿಲ್ಲಾ ಖಾನ್ ಬಿಸ್ಮಿಲ್ಲಾ ಖಾನ್ ಅವ್ರು ನೆನಪಾಗ್ತದೆ. ಬಿಸ್ಮಿಲ್ಲಾ ಖಾನ್ ರವರು ನಮ್ಮ ದೇಶದ ಒಂದು ಪರಂಪರೆಯಲ್ಲಿ, ನಮ್ಮ ದೇಶದ ಒಂದು ಆರಾಧನೆಯಲ್ಲಿ ಒಂದು ಬಂದಿರ್ತಕ್ಕಂಥವ್ರು. ಒಂದು ಸಲ ಏನಾಯ್ತಂದ್ರೆ ಬಿಸ್ಮಿಲ್ಲಾ ಖಾನ್ ಅವರನ್ನ ಇಷ್ಟೆಲ್ಲ ಬಿಸ್ಮಿಲ್ಲಾ ಖಾನ್ ಅಂತಂದ್ರೆ ಬಹಳ ಒಂದು ಈ ಶಹನಾಯಿ ಪ್ರಸಿದ್ಧವಾದಕ ಇವನನ್ನು ಹೇಗಾದ್ರೆ ಮಾಡಿ ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪಾಕಿಸ್ತಾನದ ಜನಗಳು ಅಲ್ಲಿರ್ತಕ್ಕಂಥ ಸರ್ಕಾರ ಅವ್ರನ್ನ ಕೇಳ್ತಾರಂತೆ. ಯಾರನ್ನ? ಬಿಸ್ಮಿಲ್ಲಾ ಖಾನ್. ಅಲ್ಲ, ನೀವು ಈ ದೇಶದಲ್ಲಿ ಇದ್ದೀರಿ, ಭಾರತ ದೇಶದಲ್ಲಿ ಇದ್ದೀರಿ, ನೀವು ಭಾರತ ದೇಶದಲ್ಲಿ ಇರೋದಕ್ಕಿಂತ ನಮ್ಮ ದೇಶದಲ್ಲಿ ಇದ್ರೆ ಬಹಳ ಮೆರಗತ್ತ, ಬಹಳ ಚಲೋ ಆಕತಿ, ನೀವ್ ಏನ್ ಬೇಕಾದ ಕೇಳ್ರಿ, ನಿಮಗ ನಾವು ಕೊಡಾಕ್ತಾ ಇರೋದು ನಮ್ಮ ದೇಶಕ್ಕ ಬರ್ರಿ, ಪಾಕಿಸ್ತಾನಕ್ಕೆ ಬರ್ರಿ ಅಂತೇಳಿ ಕೇಳ್ಕೊಂಡ್ರಂತ ಅವಾಗಿನ ಸರ್ಕಾರ ಏನೋ ಕೇಳ್ಕಂತ. ಅವಾಗ ಬಿಸ್ಮಿಲ್ಲಾ ಖಾನ್ರು ಎಷ್ಟೊಂದು ದೇಶದ ಅಭಿಮಾನ, ಅವ್ರಿಗೆ ದೇಶದ ಒಂದು ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಅವರು ಈ ದೇಶ ನನಗೆ ಆಶ್ರಯ ಕೊಟ್ಟಿದೆ, ಈ ದೇಶ ನನಗೆ ಅನ್ನ ಕೊಟ್ಟಿದೆ, ಈ ದೇಶ ಅರಿವಿಯನ್ನು ಕೊಟ್ಟಿದೆ, ಇಷ್ಟೆಲ್ಲವನ್ನು ಬಿಟ್ಟು ನನಗೆ ಬರಕಾಗುದಿಲ್ಲ. ಅಕಸ್ಮಾತ್ ನಾನು ಬರ್ಬೇಕಂತಂದ್ರ ಗಂಗೆ, ಸರಸ್ವತಿ, ಯಮುನಾ ನದಿಗಳನ್ನು ಕರ್ಕೊಂಡು ಹೋದ್ರ ನಾನು ಬರ್ತೇನೆ ಅಂತ ಹೇಳಿದ್ರು. ಅಂದ್ರ ಅವ್ರನ್ನೆಲ್ಲ ಕರ್ಕೊಂಡು ಹೋದ್ರೆ ನಾ ಬರ್ತೀನಿ, ಇದ್ರೆ ಬರ್ಲಾಕ್ ಸಾಧ್ಯ ಇಲ್ಲ. ಅಂದ್ರೆ ಬೇರೆ ಕಡೆ ಇಲ್ಲಲ್ಲ, ಗಂಗೆ, ಸರಸ್ವತಿ, ಯಮುನಾ ನಮ್ಮ ದೇಶದಲ್ಲಿ ಇರತಕ್ಕಂಥ ನದಿಗಳು, ಇವನ್ನೆಲ್ಲ ಕರ್ಕೊಂಡು ಹೋಗಕ್ ಹೆಂಗತಿ? ಅಂದ್ರೆ ಇಷ್ಟೊಂದು ಪರಂಪರೆ, ಇಷ್ಟೊಂದು ಐತಿಹಾಸಿಕವಾಗಿರ್ತಕ್ಕಂಥ ನಮ್ಮ ದೇಶದ ಬಹಳ ದೇಶದ ಒಂದು ಸಂಸ್ಕೃತಿ, ನಮ್ಮ ಭಾರತೀಯರು, ನಾವು ಭಾರತೀಯರಾಗಿಟ್ಟು ಹುಟ್ಟಿದ್ದು ಅನ್ನುವಂಥ ಪುಣ್ಯ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕೆ ಅಷ್ಟೊಂದು ದೇಶದ ಅಭಿಮಾನವನ್ನ, ದೇಶದ ಒಂದು ಕೀರ್ತಿಯನ್ನ ಎತ್ತರ ಮಟ್ಟಕ್ಕೆ ಬೆಳೆಸಿದವರು ಬಿಸ್ಮಿಲ್ಲಾ ಖಾನ್. ಸಂಗೀತ ಲೋಕದಲ್ಲಿ ಬಹಳ ದಿಗ್ಗಜರು. ಅಲ್ಲಿ ನೋಡ್ರಿ, ಅಲ್ಲಿ ಜಾತಿಯನ್ನು ಆಸಂಗಿಲ್ಲ, ವಿದ್ಯೆಗೆ ಜಾತಿ ಇಲ್ಲ, ನೀರಿಗೆ ಜಾತಿ ಇಲ್ಲ, ಆಹಾರಕ್ಕೆ ಜಾತಿ ಇಲ್ಲ, ರಕ್ತಕ್ಕೆ ಜಾತಿ ಇಲ್ಲ, ಪ್ರತಿಯೊಂದಕ್ಕೂ ಯಾವುದಕ್ಕೂ ಕೂಡ ಜಾತಿ ಇಲ್ಲ. ಆ ಒಬ್ಬ ಮುಸ್ಲಿಂ ಧರ್ಮದಲ್ಲಿ ಇಟ್ಟಿರ್ತಕ್ಕಂತಹ ಬಿಸ್ಮಿಲ್ಲಾ ಖಾನ್ ಶ್ರೇಷ್ಠವಾದಕನಾದ. ಇವತ್ತು ಸನಾದಿ ಅಪ್ಪಣ್ಣ ಅನ್ನುವಂತಹದ್ದು ಸಿನಿಮಾ ಎಲ್ಲ ನೋಡಿದಿರಲ್ಲ, ಆ ಸನಾದಿ ಅಪ್ಪಣ್ಣನ ಸಿನಿಮಾದಲ್ಲಿ ಹೆಸರಿಗೆ ರಾಜ್ಕುಮಾರ್ ಅವ ಹಂಗ ಕೈಯಾಗಿ ಹಿಡ್ಕೊಂಡು ಸಹನಾಯ್ಕೊಂಡು ಓದಿದ, ಅದನ್ನ ಹಂಗ ಅವನು ಆ ಚಾಲನೆ, ಅದರ ಹಿನ್ನೆಲೆಯಾಗಿ ಬಿಸ್ಮಿಲ್ಲಾ ಖಾನ್ರ ಅದಕ್ಕೆ ಸಂಗೀತವನ್ನು ನುಡಿಸಿದ್ರು, ಸಹನಾಯವನ್ನು ನುಡಿಸಿದ್ರು ಅಂತಲೇ ಆ ಸನಾದಿ ಅಪ್ಪಣ್ಣ ಆ ಸಿನಿಮಾ ಅಷ್ಟು ಪ್ರಸಿದ್ಧವಾಗಿ ನೂರಾರು ಪ್ರಯೋಗಗಳನ್ನ ನಡೆಸಿತು. ಅದಕ್ಕ ನಮ್ಮ ದೇಶದಲ್ಲಿ ಬಹಳಷ್ಟು ಮಂದಿ ಸಂತರು, ಮಹಾಂತರು ಹುಟ್ಟಿದ್ದಾರೆ. ಬಿಸ್ಮಿಲ್ಲಾ ಖಾನ್ ಅಂತವ್ರು, ಆಮೇಲೆ ಕನಕದಾಸರಂತವ್ರು, ಮತ್ತ ಶರೀಫದಾಸರಂತವ್ರು, ಇವರೆಲ್ಲ ಹುಟ್ಟಿ ಏನ್ ಮಾಡಿದಾರ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿಯನ್ನ, ನಮ್ಮ ನಾಡಿನ ಸಂಸ್ಕೃತಿಯನ್ನ, ಪರಂಪರೆಯನ್ನು ಉಳಿಸುವುದಕ್ಕೋಸ್ಕರವಾಗಿ ಬಹಳ ಎಡಗಿದ್ದಾರೆ. ಅವರು ಕೂಡ ಈ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಿ, ಅವರುಗಳನ್ನ ನೀವು ಆಚರಣೆ ಮಾಡಿ ಅಂತ ಹೇಳಿ ನಮಗ ಬಳವಳಿಯನ್ನು ಬಿಟ್ಟು ಹೋಗಿದ್ದಾರೆ. ಅಂತವರನ್ನು ಕೂಡ ನಾವು ಸ್ಮರಣೆ ಮಾಡುವಂತಹದ್ದು ಈ ಶಿವರಾತ್ರಿ ದಿನದ ಒಂದು ಕರ್ತವ್ಯ ಅನ್ನುವಂತಹದ್ದು ನಾನು ಭಾವಿಸಿಕೊಂಡಿದ್ದೇನೆ. ಪ್ರಿಯವೇಶಕರೇ, ಯಾಕಂತಂದ್ರೆ ಅನೇಕತೆಯಲ್ಲಿ ಏಕತೆ ಅನ್ನುವಂಥದ್ದು ಇದರಲ್ಲಿ ತೋರಿಸಿಕೊಡ್ತೈತಿ. ಇಲ್ಲಿ ಮತ, ಪಂಥ, ಜಾತಿ, ಭಾವ, ಭೇದ, ಶ್ರೀಮಂತ, ಬಡವ ಬಲ್ಲಿದ ಅನ್ನೋದೇನಿಲ್ಲ. ಇಲ್ಲಿ ಆಚರಣೆ ಅಂತ ತಕ್ಷಣ ಪ್ರತಿಯೊಬ್ಬ ಮಾನವ ಜಾತಿಗೆ ಏನೈತಿ ಆಚರಣೆ ಮಾಡ್ತಕ್ಕಂಥ ಹಕ್ಕಿದೆ ಅನ್ನುವಂಥದ್ದು ಏನೈತಿ ಪೂಜ್ಯರಿಂದ ತಿಳ್ಕೊಳ್ತಾ ಒಂದು ವಿಶೇಷ. ಯಾಕಂದ್ರೆ ಕೊನೆಯಲ್ಲಿ ಇದು ಬಹಳ ಮಹತ್ವವಾದಂಥದ್ದು. ಯಾಕಂದ್ರೆ ಈ ಪದ್ಮಭೂಷಣ ರಾಜ್ಕುಮಾರ್ ಅವರು ಏನೈತಿ ಆ ಸನಾದಿ ಅಪ್ಪನ ಅನ್ನುವಂತ ಸಿನಿಮಾದಲ್ಲಿ ಅವರು ಶಹನಾಯಿ ವಾದನ ನುಡಿಸೋದು ನೋಡಿದ್ರೆ ಸ್ವತಃ ಈಗ ಅವ್ರ ಹಿನ್ನೆಲೆ ಅವರು ಇತ್ತು, ಬಿಸ್ಮಿಲ್ಲಾ ಖಾನ್ ಇದ್ರು. ಆದ್ರೆ ಅವರು ಎಂತ ಒಂದು ಆಕ್ಟರ್ ಇದ್ರು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತಂದ್ರ ಶಹನಾಯಿ ಸ್ವತಃ ಈಗ ಅವರ ಅಲ್ಲಿ ನುಡಿಸುವಂತ ಭಾವನೆ, ಅವರು ಭಾವಿಗಳು, ಅಷ್ಟೊಂದು ನಟನೆಯಲ್ಲಿ ಪಳಗಿದ ವ್ಯಕ್ತಿ. ಆ ಒಂದು ನಟನೆಯಲ್ಲಿ ಬಿಸ್ಮಿಲ್ಲಾ ಖಾನ್ ಉದಯಾರ ಅನ್ನುವಂತ ಗೊತ್ತಾಗಿದ್ದಲ್ಲ, ಹಿನ್ನೆಲೆಯಾಗಿ ಇದ್ರು. ಆದ್ರೆ ಇವ್ರು ನಟನೆಯಲ್ಲಿ ಮಾತ್ರ ತೋರಿಸಿದ್ರು. ಆದ್ರೆ ಆ ನಟನೆ
ಇವರ ಹಿನ್ನೆಲೆ ಎರಡೂ ಕೂಡಿದು ಅಲ್ಲಿ ನೋಡ್ರಿ, ಅಲ್ಲಿ ಜಾತಿ ಬರಲಿಲ್ಲ, ಮತ ಪಂಥಗಳು ಬರಲಿಲ್ಲ. ಆ ಸಂಗೀತಕ್ಕೆ ಅದಕ್ಕೆ ಸಲ್ಲಬೇಕಾದಂತ ಸೂಕ್ತ ವ್ಯಕ್ತಿ, ಅದಕ್ಕೆ ಹಿನ್ನೆಲೆ ಬೇಕಾದಂತ ಸಂಗೀತ, ಇವು ಎರಡು ಕೂಡಿಕೊಂಡಾಗ ಏನೈತಿ ಅದೊಂದು ಜಾತಿಯನ್ನು ವಿಂಗಡಣೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಬಿಸ್ಮಿಲ್ಲಾ ಖಾನ್ ಮುಸ್ಲಿಂ ಧರ್ಮದವರು, ನಮ್ಮ ರಾಜಕುಮಾರ ಲಿಂಗಾಯತ್ ಧರ್ಮದ ಒಬ್ಬ ವ್ಯಕ್ತಿ. ಅಂದ್ರೆ ನಟನೆಗೆ ಜಾತಿ ಇಲ್ಲ, ಶಿಕ್ಷಣಕ್ಕೆ ಜಾತಿ ಇಲ್ಲ, ಸಂಗೀತಕ್ಕೆ ಜಾತಿ ಇಲ್ಲ. ಅವ್ರದೇ ಆಗಿರ್ತಕ್ಕಂತ ಸಂಗೀತದ ಹಿನ್ನೆಲೆ ಕೊಡುಗೆಯನ್ನು ಕೊಟ್ಟಾಗ ರಾಜ್ಕುಮಾರ್ ಅವರು ಬಹಳ ಒಂದು ಆ ಸಿನಿಮಾವನ್ನ ಬಹಳ ಎತ್ತರ ಮಟ್ಟಕ್ಕೆ ಬೆಳೀತು. ನೂರಾರು ಪ್ರಯೋಗಗಳನ್ನು ಮಾಡ್ತಾರೆ. ಅದರ ಕಾರಣ ಅಂತಂದ್ರೆ ಬಿಸ್ಮಿಲ್ಲಾ ಖಾನ್. ಅದಕ್ಕೆ ಪ್ರಿಯ ವೀಕ್ಷಕರೇ, ಶಿವರಾತ್ರಿ, ಮಹಾಶಿವರಾತ್ರಿ ಕೇವಲ ಶಿವನ ಆರಾಧಕರಿಗಾಗಿ ಅಲ್ಲ, ಪ್ರತಿಯೊಬ್ಬ ಪ್ರಜೆಗೂ, ಪ್ರತಿಯೊಬ್ಬ ಮಾನವರಿಗೂ ಇದ್ದಂಥದ್ದು ಇದು ಶಿವರಾತ್ರಿ. ಯಾಕಂದ್ರೆ ಆಚರಣೆ ಕೇವಲ ಒಂದೇ ಒಂದು ಜಾತಿ ಮತ ಪಂಥಕ್ಕೆ ಸೀಮಿತವಾದಂಥದ್ದಲ್ಲ, ಎಲ್ಲರೂ ಕೂಡ ನಾವು ಆಚರಣೆ ಮಾಡಬಹುದು. ಅದಕ್ಕೇನೈತಿ, ಎಲ್ಲರಿಗೂ ಈ ಮಹಾಶಿವರಾತ್ರಿಯ ಅಂಗವಾಗಿ JBM ಟಿವಿಯ ಪರವಾಗಿಯೂ ಕೂಡ ಶುಭಗಳನ್ನು ಹಾರೈಸುತ್ತೇವೆ. ಹಾಗೂ ಮಹಾಶಿವರಾತ್ರಿಯ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮ ಅವರು, ಯಾಕಂದ್ರೆ ಪೂಜರಿಗೆ ಸಾಕಷ್ಟು ಕಾರ್ಯಕ್ರಮಗಳಿದ್ದು, ನಮಗೆ ಇವತ್ತು ಸಿಗ್ತಾರೋ ಇಲ್ಲೋ ಕಾರ್ಯಕ್ರಮಕ್ಕಂತಂದ್ರೆ ಬೆಳಗಾದಂತಂದ್ರೆ ರೀತಿ ಪೂಜಾ ಪುನಸ್ಕಾರ ಅವ್ರ ಭಕ್ತ ಸಿಗುದೇ ಇಲ್ಲ. ಯಾಕಂದ್ರೆ 4 ದಿವಸ ಮೊದಲ ಹುಡುಕಾಡಿಕೊಂಡು ಅವ್ರಿಗೆ ಬುಕ್ಕಿಂಗ್ ಮಾಡಿ ಇಟ್ಟಾಗ ಮಾತ್ರ ಸಿಗ್ತಿರ್ತಾರೆ. ಇಂಥ ಸಮಯದಾಗಿ ನಾವು ನಿಜವಾಗ್ಲೂ ಒಪ್ಪಿಕೊಂಡು ಈ ಸಮಯದಲ್ಲಿ ಏನೈತಿ, ಶಿವರಾತ್ರಿ ಅಂತಂದ್ರ ಶಿವಯೋಗ ಮಂದಿರದಲ್ಲಿ ಹಾನಗಲ್ ಕುಮಾರ್ ಮಹಾಸ್ವಾಮಿಗಳು ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ರಚನೆ ಮಾಡುವುದರ ಮುಖಾಂತರವಾಗಿ ಶಿವಯೋಗ ಮಂದಿರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಅವರು ಸಂಸ್ಥೆಯನ್ನು ಯಾಕೆ ಸ್ಥಾಪನೆ ಮಾಡಿದ್ರೆ, ನಮ್ಮಂತ ಸ್ವಾಮಿಗಳನ್ನ ಅದಕ್ಕೆ ತಯಾರು ಮಾಡಿ ಸಮಾಜದ ಧಾರ್ಮಿಕ ಸಮಾನಗಳನ್ನ, ಸಮಾಜದ ಓರೆಕೋರೆಗಳನ್ನ ತಿದ್ದೋಸ್ಕೋಸ್ಕರ ನಮ್ಮಂತ ಸ್ವಾಮಿಗಳನ್ನ ಅಲ್ಲಿ ತಯಾರು ಮಾಡಿದ್ರು. ಆ ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಬ್ಬ ಪೂಜ್ಯ ಹಾನಗಲ್ಲ ಕುಮಾರ ಶಿವಯೋಗಿಗಳು ಇವತ್ತು ನಾಳೆಗೆ ಅವರ ಲಿಂಗೈಕ್ಯರಾಗಿರುವಂತಹ ದಿನ ಅಂದ್ರೆ ಶಿವರಾತ್ರಿ. ಆ ಶಿವರಾತ್ರಿ ದಿವಸ ದೊಡ್ಡದಾಗಿರ್ತಕ್ಕಂಥ ನೂರಾರು ಹಳ್ಳಿಗಳಿಂದ ಜನ ಬರ್ತಾರ. 63 ಫೂಟ್ ಎತ್ತರದ ಒಂದು ತೇರನ್ನ, ಅಂದ್ರೆ 63 ಶರಣರ ಸಾಂಕೇತಿಕವನ್ನ, ಅಂದ್ರೆ ಅವರ ಹೆಸರನ್ನ ನಿಂತ 63 ಶರಣರ ಕಲ್ಯಾಣ ಮಾಡ್ಲಾಗಿ ಹೋಗಿದ್ರು. ಅಂತ ಒಂದು ಶರಣರ ಸಾಂಕೇತಿಕವಾಗಿ 63 ಫೂಟ್ ಎತ್ತರದ ತೇರನ್ನು ನಾಳೆ ಅಲ್ಲಿ ಜಗತ್ತಿನಲ್ಲಿ 2ನೇ ತೇರಂತೆ. ಇಂತಹ ಒಂದು ತೇರನ್ನು ಹೇಳುವಂತಹ ಸಂಭ್ರಮ ನಾಳೆಗೆ ಶಿವಯೋಗ ಮಂದಿರ ಸಂಸ್ಥೆ ಜಾತ್ರೆ, ಶಿವರಾತ್ರಿ ಜಾತ್ರೆ ಇವೆಲ್ಲವೂ ಕೂಡ ನಾವು ಹೋಗುವುದರಿಂದ ಇವತ್ತ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಇವತ್ತು ಕರೆಸಿ ನನಗೆ 4 ಮಾತುಗಳನ್ನು ಹೇಳಲಿಕ್ಕೆ, ಸಂದರ್ಶನ ಮಾಡಲಿಕ್ಕೆ ಈ JBM ನ ಒಂದು ವ್ಯವಸ್ಥಾಪಕರು ಬಹಳ ವ್ಯವಸ್ಥೆ ಮಾಡಿದಾರೆ. ಮೇಲಾಗಿ ಸಬ್ಬೀರ್ ಅವರು ಬಹಳ ಧಾರ್ಮಿಕ ವ್ಯಕ್ತಿ, ಆಧ್ಯಾತ್ಮಿಕ ವ್ಯಕ್ತಿ. ಒಬ್ಬರು ಶಿಕ್ಷಣ ಪ್ರೇಮಿ, ಒಬ್ಬ ಸಮಾಜ ಸೇವಕ, ಒಬ್ಬ ಸಂದರ್ಶಕ, ಒಬ್ಬ ಮಾತುಗಾರ, ಅವನ್ನೆಲ್ಲವನ್ನೂ ಕೂಡ ಅವರು ಅಳವಡಿಸಿಕೊಂಡು ಸಬ್ಬೀರ್ ಅವರು ಬಹಳ ಇಂಥ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಶ್ರಾವಣದಲ್ಲಿಯೂ ಕೂಡ ನಮ್ಮನ್ನು ಕರೆಸಿಕೊಂಡು ಶ್ರಾವಣ ಮಾಸದ ಆಚರಣೆಗಳು ಏನು ಅನ್ನುವಂತಹದ್ದನ್ನು ಸಂದರ್ಶನ ಕೂಡ ತಗೊಂಡಿದ್ರು. ಅದಕ್ಕೆ ಈಗೂ ಬರುವಂತ ಅವಕಾಶ ಸಿಕ್ತು. ಮೇಲಿನ ಮೇಲೆ ಈ ಒಂದು JBM ಒಂದು ಸ್ಟುಡಿಯೋಗೆ ಬಂದು ಮೇಲಿನ ಮೇಲೆ ಏನೋ ಒಂದು ಮಾತುಗಳನ್ನ, ಒಳ್ಳೆ ಮಾತುಗಳನ್ನ, ಆಚರಣೆಗಳನ್ನ, ಧರ್ಮದ ವಿಚಾರಗಳನ್ನ, ಶರಣ ಸಾಹಿತ್ಯವನ್ನ, ಶರಣರ ವಚನಧಾರೆಗಳನ್ನ ಹೇಳುವಂತ ಅವಕಾಶ ನಮಗ ಕಲ್ಪಿಸಿಕೊಟ್ರ ಇದು ಎಲ್ಲಾ ಜನರಿಗೆ ಮುಟ್ತೈತಿ. ಯಾಕಂದ್ರ ಇವತ್ತ ನಾವು ಆಚರಣೆ ಮಾಡೋದಂದ್ರ ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ಅಷ್ಟ ಆಚರಣೆ ಮಾಡ್ತೇವೆ. ಇದನ್ನ ಈ ಒಂದು JBM ಚಾನಲ್ ಮುಖಾಂತರವಾಗಿ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜನಗಳು ಅದನ್ನ ಟಿವಿ ಆನ್ ಮಾಡ್ಬಿಟ್ರೆ ಎಲ್ಲ ಚಾನಲ್ನಲ್ಲಿ ಇದನ್ನೆಲ್ಲ ಶಿವರಾತ್ರಿ ಕಾರ್ಯಕ್ರಮ ಏನ್ ನಡೀತು ಅನ್ನೋದು ನೋಡ್ಲಿಕ್ಕೆ ಅದು ಅವಕಾಶ ಸಿಗ್ತೈತಿ. ಇಂತಹ ಒಂದು ಇದನ್ನ ಕೇಳಿದ್ರೆ ಇದು ಮನಸ್ಸಿಗೆ ನೆಮ್ಮದಿ ಇರ್ತೈತಿ. ಇಂತಹ ವಿಚಾರಗಳನ್ನ ಕೇಳಿದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಇರ್ತೈತಿ. ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥದ್ದು ಯಾಕಂತಂದ್ರೆ ಇದಕ್ಕ ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿ, ನಮ್ಮ ಸಾಹಿತ್ಯ, ನಮ್ಮ ಆಚರಣೆ ಇವೆಲ್ಲವೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಆದಾಗ ನಮ್ಮ ಜಗತ್ತು ಪರಿವರ್ತನೆ ಆಗ್ತಾ ಇದೆ, ನಾವು ಪರಿವರ್ತನೆ ಆಗ್ತೇವೆ ಅಂದಾಗ ನಾವು ಶಿವರಾತ್ರಿಯನ್ನು ಆಚರಣೆ ಮಾಡಿದ್ದಕ್ಕೂ ಕೂಡ ಸಾರ್ಥಕವಾಗ್ತಾ ಇದೆ ಅನ್ನುವಂಥ ವಿಚಾರ ನಮ್ಮದು. ಪ್ರಿಯ ವೀಕ್ಷಕರೇ, ಸಹೋದರ ಸಹೋದರಿಯರೇ, ಅಣ್ಣ ತಮ್ಮಂದಿರರೇ, ಎಲ್ಲ ಗುರು ಹಿರಿಯರೇ, ಯಾಕಂತಂದ್ರೆ ಈ ಮಹಾಶಿವರಾತ್ರಿ ಎಲ್ಲರಿಗೂ ಒಂದು ಗೂಡಿಸಿದಂತಹ ಒಂದು ಸನ್ನಿವೇಶ. ಯಾಕಂದ್ರೆ ಈಗ ತಾವು ವೀಕ್ಷಿಸ್ತಾ ಇದ್ದೀರಿ, ತಾವು ಮಠ ಮಂದಿರಗಳಿಗೆ ಹೋಗಿ ವೀಕ್ಷಣೆ ಮಾಡಕ್ ಸಹಿತ ಆಗದೇ ಇದ್ದಂತಹ ಒಂದು ಅನೇಕ ವಿಷಯಗಳು ತಮಗ ಮನೆಯಲ್ಲಿ ಕೂತ್ಕೊಂಡೇ ನೀತಿ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ನಿಜವಾಗಿಯೂ ತಾವು ಕೂಡ ಪುಣ್ಯವಂತರು. ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ಅವರು ನಮಗೆ ಲಭ್ಯವಾಗಿದ್ದು ಕೂಡ ಒಂದು ತುಂಬಾ ಸಂತೋಷದ ವಿಷಯ.
ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾದಂತಹ ಸಮಯವು ನಮಗೆ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.